Hi everyone, welcome back to my YouTube channel. Please do subscribe my YouTube channel and hit the bell icon for notification. ಇವತ್ತು ಕರ್ನಾಟಕದ ಸ್ಪೆಷಲ್ ಬಸ್ಸಾರು ಪಲ್ಯ ಮಾಡ್ತಿದ್ದೀನಿ. ಸೊ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ರೈಸ್ಗೆ ಬಿಸಿ ಬಿಸಿ ಸಾಂಬಾರು ಪಲ್ಯ ತಿಂತಾಯಿದ್ರೆ ಸಖತ್ತಾಗಿತ್ತು. ಹೇಗಿತ್ತು ಅಂತ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದು ಇಲ್ಲೇ ನಿಯರ್ ಬೈ ಮಾರ್ಕೆಟಲ್ಲಿ ತೊಗೊಂಬಂದಿದ್ದೆ. ಫಸ್ಟ್ಗೆ ನಾನು ದಂಟಿನ ಸೊಪ್ಪನ್ನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಒಂದು ಇದಕ್ಕೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ನೀರು ಹೋಗೋ ಅಂಥ ಒಂದು ಪ್ಲಾಸ್ಟಿಕ್ ಇದಕ್ಕೆ ಹಾಕ್ಕೊಂಡು ವಾಶ್ ಮಾಡ್ಕೋತಾ ಇದ್ದೀನಿ ಕಂಪ್ಲೀಟಾಗಿ. ಯಾಕಂದರೆ ಸೊಪ್ಪಿನಲ್ಲಿ ಮಣ್ಣಿರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರು ಕಿತ್ಕೊಂಡ್ಬಂದಿರ್ತಾರಲ್ವ ಭೂಮಿಯಿಂದ. ಸೊ ಮಣ್ಣಿರೋ ಚಾನ್ಸಸ್ ಇರುತ್ತೆ. ನೀಟಾಗಿ ತೊಳಿಬೇಕು. ನೀಟಾಗಿ ತೊಳ್ಕೊಂಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಸೈಡ್ಗೆ ಇಟ್ಕೊಂಡು ನಾನೇನು ಮಾಡ್ತಿದ್ದೀನಿ, ಖಾರಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ಗೆ ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿನ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಯಿಲಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಆ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇವಾಗ ಬೇಳೆ ಮತ್ತು ಸೊಪ್ಪನ್ನ ಬೇಯಿಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ತೊಗರಿ ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 3 ಸ್ಪೂನ್ ಹಾಕಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆ ತೊಳೆದಿರೋಂಥ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ಏನೇನೆಲ್ಲ ಹಾಕಬೇಕು ಅಂತ ಅಂದರೆ ಮೆಣಸಿನ್ಕಾಯಿ ಬೇಯಿಸ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಹುರ್ಕೊಂಡ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆ್ಯಡ್ ಮಾಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಅದ್ರ ಜೊತೆಗೆ ಎಷ್ಟು ಬೇಕಷ್ಟು ನೀರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಿಮಗೆ ಈ ಸಾಂಬಾರು ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ನಾನೀಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ 3 ವಿಷಲ್ಸ್ನ ಕೂಗಿಸ್ಕೊಂಡಿದ್ದೀನಿ. 3 ವಿಷಲ್ನ ಕೂಗಿ ಆದಮೇಲೆ ನಾನೇನು ಮಾಡ್ತೀನಿ, ಅದು ಕೂಗಲಿ ಅಂತ ಅಂದ್ಬಿಟ್ಟು ಅದು ಆರಕ್ಕೆ ಬಿಟ್ಬಿಟ್ಟು ಇವಾಗ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋತೀನಿ ಮತ್ತು ಹಸಿ ಈರುಳ್ಳಿ ಬೆಳ್ಳುಳ್ಳಿನ ಫಸ್ಟ್ ಆ್ಯಡ್ ಮಾಡ್ಕೋತೀನಿ. ಆಮೇಲೆ ಅಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೆನಲ್ಲ ಆಯಿಲಲ್ಲಿ ಅದನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಆ್ಯಡ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಮೆಣಸು ಹಾಕ್ಕೋತಿದ್ದೀನಿ. ಬಟ್ ಅದು ಆಪ್ಷನಲ್ಲು, ಬಟ್ ನೀವು ಆ್ಯಡ್ ಮಾಡ್ಕೋಬೋದು. ನಾನೊಂದು 3 ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಇದು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು. ಕೊಬ್ಬರಿ ತುರಿ, ಕಾಯಿ ತುರಿ ಮಾತ್ರ ಸಾಂಬಾರಿಗೆ ಟೇಸ್ಟ್ ಕೊಡುತ್ತೆ. ಸೊ ನಾನು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡೆ. ಇವಾಗ ನಾನು ಬೇಯಿಸಿಟ್ಕೊಂಡಂಥದ್ದು ಆರೋಕ್ಕೆ ಅಂತ ಬಿಟ್ಟಿದ್ದೆ. ಸೊ ವಿಷಲ್ ಹೋದ್ಮೇಲೆ ಆರಿದೆ. ಇವಾಗ ನಾನು ಅದರದ್ದು ಸ್ವಲ್ಪ ಖಾರಕ್ಕೆ ಆ್ಯಡ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸಪ್ಪೆಸರನ್ನ ಬೇರೆ ಮಾಡ್ಕೋತಾ ಇದ್ದೀನಿ. ಅಂದರೆ ಲಿಕ್ವಿಡ್ನ ಬೇರೆ ಮತ್ತು ಅದು ಸಾಲಿಡ್ ಐಟಮ್ನ ಬೇರೆ ಮಾಡ್ಕೋತಾ ಇದ್ದೀನಿ. ಅಂದರೆ ಸೊಪ್ಪು ಮತ್ತು ಬೇಳೆನ ಬೇರೆ ಮಾಡಿಕೊಂಡ್ರೆ, ಈಗ ಇದರಲ್ಲಿ ಮೆಣಸಿನ್ಕಾಯಿನ ನಾನು ಆಲ್ರೆಡಿ ಆ್ಯಡ್ ಮಾಡಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದಕ್ಕೆ ಆ್ಯಡ್ ಮಾಡಿದ್ನಲ್ವ, ಇದರೊಳಗಿದೆ. ಮೆಣಸಿನ್ಕಾಯಿನ ಸಪ್ರೇಟಾಗಿ ಎತ್ಕೊಂಡ್ಬಿಟ್ಟು ನಾನು ಇವಾಗ ಖಾರಕ್ಕೆ ಹಾಕ್ಕೊತೀನಿ. ಇದರೊಳಗಿರೋದು ಒಂದೊಂದನ್ನೇ ತೊಗೊಂಡ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಆಮೇಲೆ ಈ ಬೇಳೆ ಮತ್ತು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಏನಕ್ಕೆ ರುಬ್ಬೋದಕ್ಕೋಸ್ಕರ. ಇವಾಗ ನಾನು ಇದನ್ನು ಮೆಣಸಿನ್ಕಾಯಿನ ಏನು ಬೇಯಿಸ್ಕೊಂಡಿದ್ನಲ್ಲ, ಹಸಿರು ಮೆಣಸಿನ್ಕಾಯಿನ ಜಾರ್ಗೆ ಆ್ಯಡ್ ಮಾಡ್ಕೋತೀನಿ. ಇದಾದಮೇಲೆ ಸ್ವಲ್ಪ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀನಿ, ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಬೇಳೆ ಮತ್ತು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಖಾರದ ಥಿಕ್ನೆಸ್ ಬರುತ್ತೆ. ಸೊ ಸಾಂಬಾರು ತೆಳ್ಳಗಾಗಲ್ಲ ಆವಾಗ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಲಿಕ್ವಿಡ್ ಸಪ್ರೇಟ್ ಮಾಡಿದ್ವಲ್ಲ ಬೇಯಿಸಿರೋ ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ರುಬ್ಕೊತಾ ಇದ್ದೀನಿ. ಏನು ಅಂದರೆ ಅದು ತುಂಬ ಅಂದರೆ ಫೈನ್ ಪೇಸ್ಟ್ ಬರೋ ಥರ ಮಾಡ್ಕೊಬೇಕು. ತರಿಯಾಗೆಲ್ಲ ರುಬ್ಕೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ. ಸೊ ಫೈನ್ ಪೇಸ್ಟ್ ಇರಬೇಕು ಇದು ಬಸ್ಸಾರಿಂದ ಮಾತ್ರ. ಸೊ 2 ಸಲ 3 ಸಲ ಚೆಕ್ ಮಾಡಿ ನಾನು ರುಬ್ಕೊಂಡಿದ್ದೀನಿ. ನೋಡಿ ಇವಾಗ ಫೈನ್ ಪೇಸ್ಟ್ ಬಂದಿದೆ ಸೊ ಖಾರದ್ದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಒಗ್ಗರಣೆ ಹಾಕ್ತೀನಿ. ಫೈನ್ ಪೇಸ್ಟ್ ಬಂದಿದೆಯಲ್ವ. ಸೊ ಏನು ನೋಡ್ತಿದ್ದೀರಾ,
ಕೆಲವರು ಬಸ್ಸಾರಿಗೆ ಒಗ್ಗರಣೆ ಮಾಡ್ತಾರೆ, ಇನ್ನು ಕೆಲವರು ಖಾರ ಅಂದರೆ ಪಲ್ಯ ಮಾಡ್ತಾರಲ್ಲ ಅದರ ಒಗ್ಗರಣೆನೇ ಇದಕ್ಕೆ ಹಾಕ್ಬಿಡ್ತಾರೆ. ನಾನು ಸಪ್ರೇಟಾಗಿ ಒಗ್ಗರಣೆ ಮಾಡ್ತಿದ್ದೀನಿ. ಸೊ ಆಯಿಲ್ ತೊಗೊಂಡು ಒಂದು ಕುಕ್ಕರ್ಗೆ, ಅದೇ ಸೇಮ್ ಕುಕ್ಕರ್ಗೆ ಆಯಿಲು ಮತ್ತು ಸಾಸಿವೆ ಹಾಕಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಒಂದೆರಡು ಎಸ್ಲು ಅಷ್ಟು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಗ್ಗರಣೆ. ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಪೇಸ್ಟನ್ನೇ ರೆಡಿ ಮಾಡ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡಿಕೊಂಡು ಈ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮತ್ತು ಏನು ಲಿಕ್ವಿಡ್ ಸಪ್ರೇಟ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇಷ್ಟು ನೋಡಿ, ಇಷ್ಟು ತೆಳ್ಳಗಿದೆ. ಸೊ ಇಷ್ಟು ಬಸ್ಸಾರು ಯಾವಾಗಲೂ ತೆಳ್ಳಗಿರಬೇಕು, ಅಷ್ಟು ತಿಕ್ನೆಸ್ ಇದ್ದರೆ ಅದು ಬಸ್ಸಾರು ಅನ್ಸ್ಕೊಳ್ಳಲ್ಲ. ಸೊ ಬಸ್ಸಾರು ಯಾವಾಗಲೂ ಇಷ್ಟೇ ತೆಳ್ಳಗಿರಬೇಕಾಗುತ್ತೆ. ಸೊ ನಿಮಗೆ ನೋಡ್ಕೊಬೋದು ಹೆಂಗೆ ಬರುತ್ತೆ ಅಂತ, ಹೇಗೆ ಬೇಕು ಅಂತ ತಿಕ್ನೆಸ್ನ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸೊ ಹೀಗಿದೆ ಬಸ್ಸಾರು. ಇಲ್ಲ ಆಯಿತು, ನಾನಿವಾಗ ಏನು ಮಾಡ್ತೀನಿ, ಬಸ್ಸಾರು ಅದನ್ನು ಅಲ್ಲಿಟ್ಬಿಟ್ಟು ಕಾಯೋದಕ್ಕೆ ಕುದೀಲಿ ಅಂತ ಅಂದ್ಬಿಟ್ಟು ನಾನಿವಾಗ ಕಾಳು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೇಮ್ ನಾನು ಒಗ್ಗರಣೆ ಹೆಂಗೆ ಅಂದರೆ ಸಾಸಿವೆ ಮತ್ತು ಆಯಿಲ್ ಹಾಕ್ತಾರೆ ಕೆಲವೊಬ್ಬರು, ಇಲ್ಲಾಂದರೆ ಏನು ಮಾಡ್ತಾರೆ ಕಾಯಿ ರಸದಲ್ಲೇ. ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಆಯಿಲ್ನೇ ಆ್ಯಡ್ ಮಾಡಲ್ಲ, ಕಾಳು ಫ್ರೈ ಮಾಡಬೇಕಾದ್ರೆ ಕಾಯಿ ರಸದಲ್ಲೇ ಮಾಡಿಬಿಡ್ತಾರೆ. ಅದು ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಬಟ್ ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಯಿ ರಸನೂ ನಾನು ಆ್ಯಡ್ ಮಾಡ್ತೀನಿ, ಇವಾಗ ಆ್ಯಡ್ ಮಾಡ್ತೀನಿ. ಅದು ಅಮ್ಮ ಏನು ಮಾಡ್ತಾರೆ ಅಂದರೆ ಆಯಿಲ್ ಹಾಕ್ತೇನೆ ಡೈರೆಕ್ಟಾಗಿ ಕಾಯಿ ರಸ ಹಾಕ್ಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಈ ಥರ ಒಗ್ಗರಣೆಗೆ ಏನು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಬಿಟ್ಟು ಮಾಡ್ತಾರೆ. ನಾನು ಆಮೇಲೆ ಕಾಯಿ ರಸ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಓಕೆ. ಬಟ್ ಆಯಿಲ್ ಬೇಡಪ್ಪ ನಮಗೆ, ಸುಮ್ಮನೆ ಯಾಕೆ ಅನ್ನೋರು ಕಾಯಿ ರಸದಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೊಬೋದು. ಇವಾಗೇನು ಕಾಳು ಮತ್ತು ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಂಡೆ ಕಾಯಿ ರಸ ಬಿಟ್ಟಿದ್ನಲ್ಲ ಡ್ರೈ ಕೊಕೊನಟ್ದು ಕಾಯಿ ತುರಿ, ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಪಲ್ಯ ಇವಾಗ ರೆಡಿ ಆಯಿತು. ಸೊ ಫೈನಲಿ ಪಲ್ಯ ರೆಡಿ ಆದಮೇಲೆ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ, ಅದನ್ನು ಬಿಸಿಗೆ ಇಟ್ಟಿದ್ದೀನಿ. ಮೀನ್ಸ್ ಅದು ಕುದೀಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ, ಯಾಕಂದರೆ ಖಾರ ಎಲ್ಲ ಆ್ಯಡ್ ಮಾಡಿದ್ನಲ್ಲ. ಸೊ ಒಂದು ಕುದಿ ಬಂದುಬಿಟ್ರೆ ರೆಡಿ ಆಗಿಬಿಡುತ್ತೆ. ಈಗ ಪಲ್ಯನೂ ರೆಡಿಯಾಗಿದೆ. ಸೊ ಫೈನಲಿ ಪಲ್ಯ ಮುಗೀತು, ಸಾಂಬಾರು ಕೂಡ ಕಾಯ್ದಿತ್ತು, ಆಫ್ ಮಾಡಿಟ್ಟಿದ್ದೀನಿ. ಇವಾಗ ಟೇಸ್ಟ್ ಮಾಡೋ ಟೈಮ್. ಪಲ್ಯ ರೆಡಿಯಾಗಿದೆ ಮತ್ತು ರೈಸನ್ನು ಪ್ರಿಪೇರ್ ಮಾಡಿಟ್ಟಿದ್ದೆ ಆಲ್ರೆಡಿ ಸಾಂಬಾರು ಮಾಡೋದಕ್ಕಿಂತ ಮುಂಚೆನೇ. ಟೇಸ್ಟ್ ಮಾಡೋ ಟೈಮು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.